ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸ್ಯಾಪ್ಗೂ ಸಹ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನನ್ನು ಮೆಟಾದವರು ತಗೊಂಬರ್ತಾ ಇದ್ದಾರೆ. ಹಂಗಂತ ವಾಟ್ಸ್ಯಾಪ್ ಯೂಸ್ ಮಾಡೋಕ್ಕೆ ನೆಕ್ಸ್ಟಿಂದ ಪೇ ಮಾಡಬೇಕು ಅಂತ ಅಲ್ಲ, ಆಯಿತಾ. ವಾಟ್ಸಾಪ್ನಲ್ಲಿ ಕೆಲವೊಂದು ಯುನೀಕ್ ಅಡಿಷ್ನಲ್ ಫೀಚರ್ಗಳನ್ನ ನೀವು ಯೂಸ್ ಮಾಡಬೇಕು ಅಂದರೆ ಸಬ್ಸ್ಕ್ರಿಪ್ಷನ್ನ ತಗೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಕಸ್ಟಮ್ ಸ್ಟಿಕ್ಕರ್ಗಳು, ಎಕ್ಸ್ಕ್ಲೂಸಿವ್ ಸ್ಟಿಕ್ಕರ್ಗಳು ನಿಮಗೆ ಸಿಗುತ್ತಂತ ನೀವೇನೋ ಸಬ್ಸ್ಕ್ರೈಬ್ ಆದರೆ. ಆಮೇಲೆ ಆ್ಯಪ್ ಥೀಮನ್ನು ನೀವು ಕಸ್ಟಮೈಸ್ ಮಾಡುವಂಥ ಆಪ್ಷನ್ ಸಿಗುತ್ತೆ. ಆಮೇಲೆ ಮಲ್ಟಿಪಲ್ ಚಾಟ್ಗಳನ್ನು ಪಿನ್ ಮಾಡುವಂಥದ್ದು ಗ್ರೂಪ್ಗಳಲ್ಲಿ. ಸೊ 3ಕ್ಕಿಂತ ಜಾಸ್ತಿ ಪಿನ್ ಮಾಡಬೇಕು ಅಂದರೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಇರಬೇಕಾಗತ್ತೆ. ಆ್ಯಪ್ ಐಕಾನ್ನ ನೀವು ಕಸ್ಟಮೈಸೇಷನ್ ಮಾಡ್ಕೊಬೋದು. ಈ ರೀತಿ ಅಡಿಷ್ನಲ್ ಫೀಚರ್ಗಳಿಗೆ ನೆಕ್ಸ್ಟಿಂದ ವಾಟ್ಸಪ್ನವರು ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ನನಗೇನೋ ಈ ಎಲ್ಲ ಫೀಚರ್ಗಳು ನೆಸಸರಿ ಇರುವಂಥ ಫೀಚರ್ಗಳಂತ ಅನ್ನಿಸ್ತಿಲ್ಲ. ತಗೊಂಬರಲಿ, ಬಟ್ ಅಪ್ಲಿಕೇಶನ್ ಜಾತ್ರೆ ಮಾಡೋಕ್ಕೆ ಹೋಗಬಾರ್ದು, ಆಯಿತಾ. ಮುಂಚೆ ವಾಟ್ಸಪ್ ಅಂದರೆ ತುಂಬ ಸಿಂಪಲ್ ಆಗಿತ್ತು. ಒಂದು ಫೋಟೋ ಕೂಡ ಕಳ್ಸೋಕ್ಕಾಗ್ತಾ ಇರಲಿಲ್ಲ. ಬರೀ ಚಾಟು, ಈ ಎಮೋಜಿಗಳಿದ್ವು ಬಿಟ್ಟರೆ ಫೋಟೋ ಸೆಂಡ್ ಮಾಡುವಂಥ ಆಪ್ಷನ್ನೇ ಇರಲಿಲ್ಲ ಸ್ಟಾರ್ಟಿಂಗ್ ವಾಟ್ಸಪ್ ಬಂದಾಗ. ಆಮೇಲೆ ನಾವು ಫೈಲ್ ಟ್ರಾನ್ಸ್ಫರ್ ಮಾಡೋದು, ಆಡಿಯೋ ಕಳಿಸೋದು, ವಿಡಿಯೋ ಕಾಲ್, ಆಡಿಯೋ ಕಾಲ್ ಎಲ್ಲ ಆಮೇಲೆ ಬಂದಿದ್ದು. ಆ ಟೈಮಲ್ಲೇ ವಾಟ್ಸಪ್ ಆ್ಯಕ್ಚುಲಿ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು GTA 6 ಮ್ಯಾಪ್ ರಿವೀಲ್ ಆಗಿಬಿಟ್ಟಿದೆ, ಆಯಿತಾ. GTA 5 ಕಂಪೇರ್ ಮಾಡಿದ್ರೆ ನೋಡ್ತಾ ಇದ್ರೆ ಎಷ್ಟು ದೊಡ್ಡದಾಗಿದೆ ಅಂತ. ಈ ಮ್ಯಾಪನ್ನು ನೋಡೋದಕ್ಕೆ ಒಂದು ರೀತಿ ಆಫ್ರಿಕಾ ರೀತಿ ಕಾಣ್ತಾ ಇದೆ ಅಲ್ವಾ. ಸೇಮ್ ಅದೇ ಥರ ಇದೆ. ಬಟ್ ಕಂಪ್ಯಾರಿಸನ್ ನೋಡಿ, GTA 5 ತುಂಬ ಸಣ್ಣ ಮ್ಯಾಪ್ ಅನಿಸುತ್ತೆ ಈ ಒಂದು GTA 6 ಮುಂದೆ. ಹತ್ತತ್ರ 3 ಟೈಮ್ಸ್ ದೊಡ್ಡದಾಗಿ ಈ ಒಂದು ಮ್ಯಾಪ್ ಕಾಣ್ತಾ ಇದೆ. ಕಳೆದ ಟೆಕ್ ನ್ಯೂಸಲ್ಲೂ ಕೂಡ ಹೇಳಿದ್ವು, GTA 5 ಗೇಮ್ ಸೈಜ್ ಹತ್ತತ್ರ 100 GB, ಆದರೆ GTA 6 ಅಪ್ರಾಕ್ಸಿಮೇಟ್ಲಿ 800 GB ತನಕ ಹೋಗುತ್ತೆ ಅಂತ. ಕ್ರೇಜಿ ಮಾತ್ರ. ನೋಡೋಣ ಹೆಂಗಿರುತ್ತೆ ಗೇಮ್ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೋನಿನವರು ಒಂದು ಹೊಸ ರೀತಿಯ ಜಾಯಸ್ಟಿಕ್ಕಿಗೆ ಪೇಟೆಂಟನ್ನು ಮಾಡಿದ್ದಾರೆ, ಆಯಿತಾ. ಬಟನ್ಲೆಸ್ ಜಾಯ್ಸ್ಟಿಕ್. ನಾನು ನಿಮಗೆ ಒಂದು ರೆಂಡರ್ನ ತೋರಿಸ್ತಾ ಇದ್ದೀನಿ, ಆ್ಯಕ್ಚುಯಲ್ ಇಮೇಜ್ ಅಲ್ಲ. ಸೊ ಇದರಲ್ಲಿ ಯಾವುದೇ ಬಟನ್ಸ್ ಇರೋದಿಲ್ಲ, ಟಚ್ ಸೆನ್ಸಿಟಿವ್ ಬಟನ್ಸ್ ಇರುತ್ತೆ. ಅಂದರೆ ಟಚ್ ಸ್ಕ್ರೀನ್ ರೀತಿ ನಮ್ಮ ಫಿಂಗರ್ ಟಚ್ಚನ್ನು ಸೆನ್ಸ್ ಮಾಡಿ ಬಟನ್ ಕೆಲಸವನ್ನು ಮಾಡುತ್ತೆ. ಸೊ ಆ ರೀತಿ ಒಂದು ಡಿಸೈನ್ನ ಪೇಟೆಂಟ್ ಮಾಡಿದ್ದಾರೆ. ನಂಗೆ ಅನ್ನಿಸ್ತಂಗೆ ಈ ರೀತಿ ಒಂದು ಜಾಯ್ಸ್ಟಿಕ್ಕಲ್ಲಿ ಆಡೋದು ಒಂದು ಫೀಲ್ನ ಕೊಡಲ್ಲ ಅಂತ ಅನಿಸುತ್ತೆ. ನೋಡೋಣ ನೆಕ್ಸ್ಟು ಬಟನ್ಲೆಸ್ ಪ್ಲೇಸ್ಟೇಷನ್ 6 ಅಥವಾ 7ನಲ್ಲಿ ಜಾಯ್ಸ್ಟಿಕ್ ಬರುತ್ತಾ ಏನು ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೈಜೀರಿಯಾದಲ್ಲಿ ಒಬ್ಬ ವ್ಯಕ್ತಿ ಅಕೌಂಟಿಗೆ ಮಿಸ್ ಆಗಿ ಬ್ಯಾಂಕ್ ಕಡೆಯಿಂದ $1 ಮಿಲಿಯನ್ ದುಡ್ಡು ಬಂದ್ಬಿಟ್ಟಿದೆ. ಅಪ್ರಾಕ್ಸಿಮೇಟ್ಲಿ 9 ಕೋಟಿ ರೂಪಾಯಿ. ಆ ವ್ಯಕ್ತಿ ಬುದ್ಧಿವಂತ ಏನು ಮಾಡೋನೆ, ಬ್ಯಾಂಕಿಂದ ಎಲ್ಲ ದುಡ್ಡನ್ನು ಪಟ್ ಅಂತ ವಿಡ್ರಾ ಮಾಡ್ಕೊಂಬಿಟ್ಟವನೆ. ಬ್ಯಾಂಕ್ ಅವರು ಅದನ್ನು ರಿವರ್ಸ್ ಮಾಡೋಕ್ಕೆ ನೋಡ್ತಾರೆ, ಅಕೌಂಟಲ್ಲಿ ದುಡ್ಡಿಲ್ಲ. ಸೊ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಕೇಳ್ತಾರೆ ಈ ದುಡ್ಡನ್ನು ವಾಪಸ್ ಕೊಡಪ್ಪ ಅಂತ. ಅವನು ಕೊಡಲ್ಲ ಅಂತಾನೆ. ಆ ಬ್ಯಾಂಕ್ನವರು ಕೋರ್ಟ್ಗೆ ಹೋಗ್ತಾರೆ. ಇದೀಗ ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದಿದೆ. ಏನಪ್ಪ ಅಂತ ಅಂದರೆ ತುಂಬ ವಿಚಿತ್ರವಾಗಿರುವಂಥ ಜಡ್ಜ್ಮೆಂಟು. ಒಂದು, ಈ ವ್ಯಕ್ತಿ ಏನು ಡ್ರಾ ಮಾಡಿಕೊಂಡ ಆ 9 ಕೋಟಿ ದುಡ್ಡನ್ನು ಬ್ಯಾಂಕಿಗೆ ವಾಪಸ್ ಕೊಡಬೇಕು. ಇಲ್ಲ ಅಂತ ಅಂದರೆ 1 ವರ್ಷ ಜೈಲು ಶಿಕ್ಷೆ. ಏನು ಮಾಡಿರ್ಬೋದು ಆ ವ್ಯಕ್ತಿ, ಗೆಸ್ ಮಾಡಿ. ನಾನು ದುಡ್ಡು ಕೊಡಲ್ಲ, 1 ವರ್ಷ ಜೈಲಿಗೆ ಹೋಗ್ತೀನಿ ಅಂತ ಜೈಲಿಗೆ ಹೋಗೋನೆ. ನೀವೇನಾದರೂ ಈ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಾಯಿದ್ರಿ? ನಾನೇನಾದರೂ ಈ ಜಾಗದಲ್ಲಿ ಇದ್ದರೆ ನಾನು ಕೂಡ 1 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಂದು 9 ಕೋಟಿ ದುಡ್ಡಲ್ಲಿ ಮಜಾ ಮಾಡ್ತಾಯಿದ್ದೆ. ವಿಚಿತ್ರವಾಗಿರುವಂಥ ಜಡ್ಜ್ಮೆಂಟು. ಮೋಸ್ಟ್ಲಿ ನೈಜೀರಿಯಾ ದೇಶ ಆಗಿರೋದ್ರಿಂದ ಮೋಸ್ಟ್ಲಿ ಆ ರೀತಿ ಜಡ್ಜ್ಮೆಂಟ್ ಬಂತ ಏನೋ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಆಗಿದ್ರೆ ಆ ರೀತಿ ಆಗ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಕ್ರೇಜಿ ಗುರು. ತುಂಬ ಲಕ್ಕಿ ಅನಿಸುತ್ತೆ ಈ ವ್ಯಕ್ತಿ. ನೀವೇನು ಮಾಡ್ತಾಯಿದ್ರಿ ಕಾಮೆಂಟ್ ಮಾಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಚೈನಾದಲ್ಲಿ ಕಾರ್ಗಳಲ್ಲಿರುವಂಥ ಹಿಡನ್ ಡೋರ್ ಹ್ಯಾಂಡಲ್ಗಳನ್ನು ಸೇಫ್ಟಿ ರೀಸನ್ಸಿಂದ ಬ್ಯಾನ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಈ ಟೆಸ್ಲಾ ಕಾರ್ಗಳಲ್ಲಿ ಈ ಹಿಡನ್ ಡೋರ್ ಹ್ಯಾಂಡಲ್ ಇರುತ್ತೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಕಡೆ ಪ್ರೆಸ್ ಮಾಡಿದ್ರೆ ಒಂದು ಕಡೆ ಓಪನ್ ಆಗುತ್ತೆ, ಆಮೇಲೆ ಹಿಡ್ಕೊಂಡು ಎಳಿಬೇಕಾಗುತ್ತೆ, ಆಯಿತಾ. ಸೊ ಇದು ಸೇಫ್ ಅಲ್ಲ ಅಂತ. ಏನಾಗುತ್ತೆ ಗೊತ್ತಾ, ಈ ಸ್ನೋ ಬೀಳುವಂಥ ಜಾಗಗಳಲ್ಲಿ ಐಸ್ ಎಲ್ಲ ಕ್ರಿಯೇಟ್ ಆಗುತ್ತಲ್ವ. ಸೊ ಡೋರ್ ಹ್ಯಾಂಡಲ್ ಹತ್ರ ಸಿಗಾಕೊಂಬಿಟ್ಟು ನಾವು ತೆಗೆಯೋದಕ್ಕೆ ಆಗಲ್ಲ, ಆ ರೀತಿ ಆಗಿಬಿಡುತ್ತೆ. ಎಮರ್ಜೆನ್ಸಿ ಟೈಮಲ್ಲಿ ಏನೋ ಡೋರ್ ತೆಗಿಬೇಕು ಅಂದರೆ ಅದು ಸ್ಟಕ್ ಆಗಿಬಿಟ್ಟು ತೆಗೆಯೋದಕ್ಕೆ ಆಗಲ್ಲ. ಆ ರೀತಿ ಪ್ರಾಬ್ಲಮ್ ಆಗೋದ್ರಿಂದ ಚೈನಾದಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ. ಆ್ಯಕ್ಚುಲಿ ಒಳ್ಳೆಯದು. ಸೊ ಅದೊಂದು ರೀತಿ ಸೇಫ್ಟಿ ಕನ್ಸರ್ನೇ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಯಮಹಾದವರು ಒಂದು ಹೊಸ ಸ್ಕೂಟ್ರನ್ನ ಲಾಂಚ್ ಮಾಡಿದ್ದಾರೆ ಆಯಿತಾ. EV ಸ್ಕೂಟ್ರು EC06 ಅಂತ ಮಾಡೆಲ್ಲು.
ಸೊ ಇದು ಫಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಅಪ್ಪ ನಮ್ಮ ದೇಶದಲ್ಲಿ. ಇದರ ಬೆಲೆ 1,68,000 ರೂಪಾಯಿ. ನಾಟ್ ಬ್ಯಾಡ್ ಪ್ರೈಸು ಆಯಿತಾ. ಯಮಹಾ ಬ್ರ್ಯಾಂಡಿಂಗಿಗೆ ಅಂತ ಜಾಸ್ತಿ ಏನೂ ಅಲ್ಲ. ಆ್ಯಕ್ಚುಲಿ ಯಮಹಾದವರು ರಿವರ್ ಇಂಡಿಯಾ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡ್ಕೊಂಡು ಈ ಒಂದು ಸ್ಕೂಟ್ರನ್ನ ಲಾಂಚ್ ಮಾಡ್ತಾ ಇದ್ದಾರೆ. 4 ಕಿಲೋವ್ಯಾಟರ್ ಬ್ಯಾಟ್ರಿ ಇದರಲ್ಲಿರುತ್ತೆ. ಸೊ ಸರ್ಟಿಫೈಡ್ ರೇಂಜ್ ಬಂದ್ಬಿಟ್ಟು 169 ಕಿಲೋಮೀಟ್ರು. ಆ್ಯಕ್ಚುಲಿ ಒಳ್ಳೆ ರೇಂಜೇ. ಟಾಪ್ ಸ್ಪೀಡು 80ರಿಂದ 90 ತನಕ ಹೋಗುತ್ತಂತೆ. ಸೊ ಚಾರ್ಜಿಂಗ್ 8ರಿಂದ 9 ಗಂಟೆ ಟೈಮ್ ತೊಗೊಳತ್ತಂತೆ. ಸೊ ಓಕೆ, ಸೇಮ್ ನೋಡೋದಕ್ಕೊಂದು ರೀತಿ ರಿವರ್ ಇಂಡಿಯಾ ಸ್ಕೂಟ್ರ್ ಅಂದರೆ ಪ್ಲ್ಯಾಟ್ಫಾರ್ಮ್ ಅವ್ರದ್ದಾಗಿರೋದ್ರಿಂದ ನೋಡೋಕೆ ಅದೇ ರೀತಿ ಕಾಣುತ್ತೆ, ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಓಲಾ ಎಲೆಕ್ಟ್ರಿಕ್ ಕಂಪನಿ ಮುಚ್ಚುವ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. ನಾನು ನಿಮಗೆ ಸ್ಟ್ಯಾಟಿಸ್ಟಿಕ್ಸನ್ನು ತೋರಿಸ್ತೀನಿ. ಜನವರಿ 2025 ಮತ್ತು ಜನವರಿ 2026 ಸೇಲ್ಸ್ ಡಾಟಾವನ್ನು ನಾವು ನೋಡೋದಕ್ಕೆ ಹೋದರೆ ಕಳೆದ ವರ್ಷ ಓಲಾದವ್ರದ್ದು ಮಾರ್ಕೆಟ್ ಶೇರು ಲಿಟ್ರಲಿ 24.8%. ನಂಬರ್ 1 ಸ್ಪಾಟು, ಅತಿ ಹೆಚ್ಚು ಎಲೆಕ್ಟ್ರಿಕ್ ಸ್ಕೂಟರನ್ನು ಓಲಾದವ್ರು ಸೇಲ್ ಮಾಡ್ತಾಯಿದ್ರು. ನೆಕ್ಸ್ಟು ಟಿ ವಿ ಎಸ್ಸು, ಬಜಾಜು, ಆಮೇಲೆ ಏತರ್ ಇತ್ತು. ಈ ವರ್ಷದ ಜನವರಿ 2026 ಸ್ಟ್ಯಾಟಿಸ್ಟಿಕ್ಸ್ ನೋಡೋದಕ್ಕೆ ಹೋದರೆ ಮಾರ್ಕೆಟ್ ಶೇರಲ್ಲಿ ಫಸ್ಟ್ ಪ್ಲೇಸು ಟಿ ವಿ ಎಸ್ಸು, ಆಮೇಲೆ ಬಜಾಜು, ಆಮೇಲೆ ಏತರು, ಆಮೇಲೆ ಹೀರೋ ಬರುತ್ತೆ. 5ನೇ ಸ್ಪಾಟಲ್ಲಿ ಬರೀ 5.87% ಮಾರ್ಕೆಟ್ ಶೇರು ಓಲಾದವ್ರದ್ದು. ಇದೇ ಟ್ರೆಂಡ್ ಕಂಟಿನ್ಯೂ ಆಯಿತು ಅಂತ ಅಂದರೆ ಓಲಾ ಸರ್ವೈವ್ ಆಗೋದಕ್ಕಾಗೋದೇ ಇಲ್ಲ. ಯಾವ ಲೆವೆಲ್ಲಿಗೆ ಸೇಲ್ ಡಿಕ್ಲೈನ್ ಆಗ್ತಾ ಇದೆ ಅಂತ ಅಂದರೆ ಈ ಕಂಪ್ನಿಗೆ ರಿಕವರ್ ಆಗೋದೇ ತುಂಬ ಕಷ್ಟ ಆಗಬಹುದು. ಮೇನ್ ರೀಸನ್ ನಂಗನಿಸ್ತಂಗೆ ಇವ್ರದ್ದು ಪ್ರಾಪರ್ ಸರ್ವಿಸನ್ನು ಕೊಡದೇ ಇರುವಂಥದ್ದು. ಸೇಲ್ಸ್ ಏನೋ ಮಾಡಿದ್ರು, ಈಗ ಯಾರೂ ಕೂಡ ಅವ್ರ ಸರ್ವಿಸನ್ನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ವೀಡಿಯೋಸ್ ಬರುತ್ತೆ ಅವ್ರ ಬಗ್ಗೆ. ಅವ್ರ ಸರ್ವಿಸ್ ಸೆಂಟ್ರು ಮುಂದ್ಗಡೆ ಎಷ್ಟು ಎಲ್ಲ ಧೂಳಿಡ್ದಿರುವಂಥ ಬೈಕ್ಗಳು ನಿಂತಿರ್ತವೆ. ಅದು ನೋಡಿ ಯಾವ ಜನಗಳಿಗೆ ಅವ್ರ ಬೈಕ್ನ ತಗೋಬೇಕು ಅನ್ಸೋದು ನೀವೇ ಯೋಚನೆ ಮಾಡಿ. ತುಂಬ ಕಷ್ಟ ಇದೆ. ನಂಗನ್ನಿಸ್ದಂಗೆ ರಿಕವರ್ ಆಗೋ ಡೌಟ್ ಅನ್ನಿಸ್ತದೆ. ಏನಕ್ಕೆ ಅಂದರೆ ಬೇರೆ ಕಂಪ್ನಿಗಳೆಲ್ಲ ಪಿಕಪ್ ಆಗಿಬಿಟ್ಟಿದ್ದಾವೆ, ಒಳ್ಳೆ ಕಾಂಪಿಟೇಷನ್ನ ಕೊಡ್ತಾ ಇದ್ದಾರೆ. ಹೋದ ವರ್ಷ ಅವ್ರಿಗೆ ಆಪರ್ಚುನಿಟಿ ಇತ್ತು, ಜಾಸ್ತಿ ಕಾಂಪಿಟೇಷನ್ ಇರಲಿಲ್ಲ. ಈಗ ಎಲ್ಲರೂ ಬಂದಿದ್ದಾರೆ. ಸೊ ದೊಡ್ಡ ದೊಡ್ಡ ಕಂಪ್ನಿಗಳು ಟಿ ವಿ ಎಸ್, ಬಜಾಜ್ ಅವರೆಲ್ಲ ಬಂದವ್ರೆ. ಅವ್ರ ಮುಂದೆ ಸರ್ವೈವ್ ಆಗೋದಕ್ಕಾಗತ್ತಾ? ಕಷ್ಟ ಇದೆ. ಏತರ್ನವ್ರಿಗೆ ಗೊತ್ತಿಲ್ಲ ಅದು ಹೆಂಗೆ ಸರ್ವೈವ್ ಆಗ್ತಾವ್ರೆ ಅಂತ. ಬಟ್ ಸ್ಟಿಲ್ ಒಳ್ಳೊಳ್ಳೆ ಬೈಕನ್ನು ಏತರ್ನವ್ರು ಬಿಡೋದ್ರಿಂದ ಮೋಸ್ಟ್ಲಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿರ್ಬೋದು. ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಫಿಷಿಯಲ್ ಆಗಿ ನಥಿಂಗ್ ಅವರು ಈಗ RCBಗೆ ಟೈಟಲ್ ಸ್ಪಾನ್ಸರ್ಸ್ ಆಗಿದ್ದಾರೆ. ಅವ್ರದ್ದು ಜರ್ಸಿ ರಿವೀಲ್ ಆಗಿದೆ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ನಥಿಂಗಿಂದು ಲೋಗೋ, ಸೊ ಹಳೆ ಲೋಗೋನ ಹಾಕಿದ್ದಾರೆ, ಇದಕ್ಕೆ ಹೊಸ ಲೋಗೋ ಚೇಂಜ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಒಟ್ಟಿಗೆ. ಸೊ ಚೆನ್ನಾಗಿ ಕಾಣ್ತಾ ಇದೆ. ಏನಕ್ಕೆ ಅಂದರೆ ನಥಿಂಗ್ ಅವ್ರು ಆ್ಯಕ್ಚುಲಿ ನಮ್ಮ ಬೆಂಗಳೂರಿನಲ್ಲಿ ಹೆವಿ ಸೇಲ್ಸನ್ನು ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲೇ ಹೈಯೆಸ್ಟ್ ಸೇಲ್ಸ್ ಆಗ್ತಿರೋದು ನಥಿಂಗ್ ಅವ್ರಿಗೆ. ಅದರಿಂದನೇ ನಮ್ಮ ಬೆಂಗಳೂರಿನಲ್ಲಿ ಫಸ್ಟು ಅವ್ರದ್ದು ಅಫಿಷಿಯಲ್ ಶೋರೂಮ್ ಓಪನ್ ಆಗ್ತಾ ಇರೋದು ನಮ್ಮ ದೇಶದಲ್ಲಿ. ಸೊ ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ರೀಸೆಂಟಾಗಿ ಬಂದಿರುವಂಥ ಕೌಂಟರ್ ಪಾಯಿಂಟ್ ರಿಪೋರ್ಟ್ನ ಪ್ರಕಾರ ನಮ್ಮ ದೇಶದಲ್ಲಿ ಸೇಲ್ ಆಗುವಂಥ 5 ಫೋನ್ಗಳಲ್ಲಿ ಒಂದು ಫೋನು ಪ್ರೀಮಿಯಂ ಫೋನ್ ಆಗಿರುತ್ತೆ. ಅಂದರೆ 30,000 ರೂಪಾಯಿಗಿಂತ ಜಾಸ್ತಿ ದುಡ್ಡಿನ ಫೋನ್ ಆಗಿರುತ್ತೆ. ಸೊ ನಮ್ಮ ದೇಶದಲ್ಲಿ 5ರಲ್ಲಿ ಒಬ್ಬರು 30,000 ಅದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟು ಫೋನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಒಳ್ಳೆಯದು. ನಮ್ಮ ದೇಶದಲ್ಲಿ ಜನಗಳು ಕೂಡ ಜಾಸ್ತಿ ದುಡ್ಡನ್ನು ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದರಿಂದ ನಮ್ಮ ಎಕಾನಮಿಗೂ ಕೂಡ ತುಂಬ ಕಾಂಟ್ರಿಬ್ಯೂಟ್ ಆಗುತ್ತೆ. ನಾವು ಕೂಡ ಒಂದು ರೀತಿ ಬೇರೆ ದೇಶಗಳ ಥರ ಡಾಲರ್ಸ್ಗಳಲ್ಲಿ ಸ್ಪೆಂಡ್ ಮಾಡೋ ಥರ ಆಗುತ್ತೆ. ಸೊ ಒಳ್ಳೆಯದು. ಹಂಗಂತ EMIಲೆಲ್ಲ ತಗೊಳಕ್ಕೆ ಹೋಗ್ಬೇಡಿ ಆಯಿತಾ. ನಮ್ಮ ದೇಶದಲ್ಲಿ ಅದೇ ಪ್ರಾಬ್ಲಮ್. ಮೆಜಾರಿಟಿ ಜನ EMIಲೇ ತಗೋತಾರೆ. EMIಲಿ 30,000 ಕೊಟ್ಬಿಟ್ಟು ಅದ್ರ ಮೇಲೆ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ತಗೊಳ್ಳೋದು ಏನು ಉಪಯೋಗ ಇಲ್ಲ. ಇದರಿಂದ ಪ್ಲಸ್ ಪಾಯಿಂಟ್ ಆಗ್ತಿರೋದು ನಂಗೆ ಅನ್ನಿಸ್ತಂಗೆ ಬ್ರ್ಯಾಂಡ್ಗಳಲ್ಲಿ ತುಂಬ ಅಡ್ವಾಂಟೇಜ್ ಆಗ್ತಿರೋದು ಆಪಲ್ನವ್ರಿಗೇನೆ. ಆಪಲ್ನವ್ರು ಯಾವ ಲೆವೆಲಿಗೆ ಗ್ರೋ ಆಗ್ತಾ ಇದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಅನ್ಬಿಲಿಯಬಲ್ ಆಯಿತಾ. ಪ್ರತಿ ವರ್ಷ ಹತ್ತತ್ರ 8% ವ್ಯಾಲ್ಯೂ ಗ್ರೋತ್ ಆಗ್ತಾಯಿದೆ. ಅಂದರೆ ಈ ವರ್ಷ ನಮ್ಮ ದೇಶದಲ್ಲಿ 1 ಕೋಟಿ ದುಡ್ಡನ್ನು ಖರ್ಚು ಮಾಡಿ ಜನ ಫೋನ್ಗಳು ತೊಗೊಂಡ್ರೆ ಮುಂದಿನ ವರ್ಷ 8% ಜಾಸ್ತಿ ಆಗಿರುತ್ತೆ. 1,08,00,000 ಆಗಿರುತ್ತೆ. ಸೊ ವರ್ಷದಿಂದ ವರ್ಷಕ್ಕೆ ಆ ವ್ಯಾಲ್ಯೂ ಜಾಸ್ತಿ ಆಗ್ತಾಯಿದೆ, ಸ್ಪೆಂಡಿಂಗ್ ಜಾಸ್ತಿ ಆಗ್ತಾಯಿದೆ. ಒಳ್ಳೆಯದು. ಸೊ ಓವರಾಲ್ ವ್ಯಾಲ್ಯೂ ನೋಡೋದಕ್ಕೆ ಹೋದರೆ 22% ವ್ಯಾಲ್ಯೂ ಪ್ರೀಮಿಯಂ ಫೋನಿಂದನೇ ಬರ್ತಾಯಿದೆ ಅಂತ ನಮ್ಮ ದೇಶದಲ್ಲಿ. ಸೊ ಒಳ್ಳೆಯದು. ಅಂದರೆ ದುಡ್ಡು ಸ್ಪೆಂಡ್ ಮಾಡೋದು ಒಳ್ಳೆಯದು. ಜನಗಳು ದುಡ್ಡಿದ್ದು ಸ್ಪೆಂಡ್ ಮಾಡಿದ್ರು ಓಕೆ. EMI ಎಲ್ಲ ತಗೊಂಡ್ಬಿಟ್ಟು ಇದು ಮಾಡಿದ್ರೆ ಎಕಾನಮಿಗೆ ಏನು ಕಾಂಟ್ರಿಬ್ಯೂಟ್ ಆಗೋಲ್ಲ. ಜನಗಳ ಹತ್ರ ದುಡ್ಡು ಬರಬೇಕು, ಆಮೇಲೆ ಸ್ಪೆಂಡ್ ಮಾಡಿದ್ರೆ ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಐಕೋನ್ ಅವರು iQOO 15R ಇನ್ನು ಕೆಲವು ದಿನಗಳಲ್ಲಿ ಲಾಂಚ್ ಮಾಡ್ತಾರೆ. ಆಲ್ರೆಡಿ ಅಮೆಝಾನ್ದು
ಪೋಸ್ಟರ್ ಬಂದಿದೆ. ಸೊ ಒಂದು ಸ್ಪೆಸಿಫಿಕೇಷನ್ ಅವರೇ ಲೀಕ್ ಮಾಡಿದ್ದಾರೆ. ಇಂಡಿಯಾಸ್ ಸ್ಲಿಮ್ಮೆಸ್ಟ್ ಸ್ಮಾರ್ಟ್ಫೋನ್ ವಿತ್ 7600 mAh ಕೆಪಾಸಿಟಿ ಬ್ಯಾಟ್ರಿ. ಸೊ ತುಂಬ ತಿನ್ನಾಗಿರುತ್ತಂತೆ, ನೋಡೋದಕ್ಕೆ ಮೆಟಾಲಿಕ್ ಫ್ರೇಮ್ ಅಂತೆಲ್ಲ ಅನ್ನಿಸ್ತಾ ಇದೆ. ನೋಡೋಕ್ಕೂ ಕೂಡ ಫೋನ್ ಚೆನ್ನಾಗಿರೋ ಥರ ಇದೆ. ಸ್ಪೆಸಿಫಿಕೇಷನ್ಸ್ ಜಾಸ್ತಿ ಏನು ಬಂದಿಲ್ಲ ಇನ್ನೂ. 7.9 mm ಥಿಕ್ನೆಸ್ಸು ಮತ್ತು ಬ್ಯಾಟ್ರಿ ಎರಡೇ ಬಂದಿರೋದು. ಸೊ ನೋಡೋಣ, ಒಳ್ಳೆ ಪ್ರೈಸಿಗೆ ಲಾಂಚ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಫೋನ್ 3A ಫೋನನ್ನು ಮುಂದಿನ ತಿಂಗಳು ಲಾಂಚ್ ಮಾಡ್ತಾ ಇದ್ದಾರೆ, ಮಾರ್ಚ್ನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ. ಇದೆಲ್ಲ ನಂಗೆ ಅನ್ನಿಸ್ತಂಗೆ ಒಂದು 30-35 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಅವ್ರ ಪ್ರೈಸ್ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ಫುಲ್ಲು ಕಡಿಮೆಗೆ ಲಾಂಚ್ ಆಗುತ್ತೆ ಅಂದ್ಕೊಂಡಿರ್ತೀವಿ, ಹೆವಿ ಜಾಸ್ತಿ ಮಾಡಿಬಿಡ್ತಾರೆ, ಆಮೇಲೆ ಯಾರೂ ತೊಗೊಳಲ್ಲ. ಒಂದು ತಿಂಗಳು ಬಿಟ್ಬಿಟ್ಟು ಮತ್ತೆ ಪ್ರೈಸ್ನ ಡ್ರಾಪ್ ಮಾಡ್ತಾರೆ ಸೇಲ್ ಟೈಮಲ್ಲಿ. ಇದೇ ಆಯ್ತು ಅವ್ರದ್ದು. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ಅವರು ಫೈನಲಿ ತುಂಬ ದಿನಗಳ ನಂತರ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇನ್ಫಿನಿಕ್ಸ್ ನೋಟ್ 60, ನೋಟ್ 60 Pro ಮತ್ತು ನೋಟ್ 60 Ultra ಅಂತ ಡಿಫ್ರೆಂಟ್ ಫೋನ್ಗಳನ್ನು ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಕೆಲವೊಂದು ಫೋಟೋಸ್ ಕೂಡ ಲೀಕ್ ಆಗಿದೆ. ಆರೆಂಜ್ ಕಲರ್ ಫೋನ್, ನೋಡೋಕೆ ಮೆಟಾಲಿಕ್ ಫ್ರೇಮ್ ಥರ ಕಾಣ್ತಾ ಇದೆ ಇವರು. ಸೊ ನೋಡೋಕೆ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.